ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಇದರ ನಡುವೆ ನಿನ್ನೆ ಚಿನ್ನಯ್ಯ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದ. ನನಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಟಿ ಜಯಂತ್ ಸಿಎಂ ಡಿಜಿಪಿಗೆ ಪತ್ರವನ್ನು ಬರೆದಿದ್ದಾರೆ. ಬುರುಡೆ ಗ್ಯಾಂಗ್ನಿಂದ ಜೀವ ಬೆದರಿಕೆ ಅಂತ ಹೇಳಿ ಚಿನ್ನಯ್ಯ ಕಂಪ್ಲೇಂಟ್ ಕೊಡ್ತಾ ಇದ್ದ ಹಾಗೆ, ರಕ್ಷಣೆ ಕೋರಿ ಬೆಳ್ತಂಗಡಿ ಠಾಣೆಗೆ ದೂರನ್ನು ಸಲ್ಲಿಸ್ತಾ ಇದ್ದ ಹಾಗೆ, ಜೀವ ಬೆದರಿಕೆಯ ದೂರನ್ನು ನೀಡಲು ಚಿನ್ನಯ್ಯನಿಗೆ ಒತ್ತಡ ಹೇರಲಾಗಿದೆ ಅಂತ ಹೇಳಿ ಹೊಸ ಟರ್ನ್ ಅನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮೊದಲು ತನಿಖೆ ಮಾಡಿ ಅಂತ ಹೇಳಿ ಟಿ ಜಯಂತ್ ಬುರುಡೆ ಗ್ಯಾಂಗ್ನ ಸದಸ್ಯ, ಸಾಮಾಜಿಕ ಕಾರ್ಯಕರ್ತ ಅಂತ ಕೂಡ ಹೇಳ್ಕೊಳ್ತಾರೆ, ಅವರೀಗ ಪತ್ರ ಬರೆಯೋದಕ್ಕೆ ಮುಂದಾಗಿರುವಂಥದ್ದು. ಅವರು ಬರೆದಿರುವಂತಹ ಪತ್ರದ ಪ್ರತಿಯನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಚಿನ್ನಯ್ಯ ಕೊಟ್ಟಂತಹ ದೂರಿನಲ್ಲಿ ಟಿ ಜಯಂತ್ ಹೆಸರು ಕೂಡ ಇತ್ತು, ಸಮೀರ್ ಹೆಸರು ಇತ್ತು, ಮಹೇಶ್ ಶೆಟ್ಟಿ ತಿಮರೋಡಿ ಹೆಸರು ಇತ್ತು. ಹಲವರ ಹೆಸರನ್ನು ಉಲ್ಲೇಖಿಸಿ ಆತ ದೂರನ್ನು ಕೊಟ್ಟಿದ್ದ. ಈಗ ಆ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ಡಿಜಿಪಿಗೆ ಪತ್ರವನ್ನು ಬರೆಯಲಾಗಿದೆ. ಚಿನ್ನಯ್ಯನಿಗೆ ಯಾರೋ ಬೆದರಿಕೆಯನ್ನು ಹಾಕಿ, ಒತ್ತಡವನ್ನು ಹಾಕಿ ಈ ರೀತಿಯ ಒಂದು ಕಂಪ್ಲೇಂಟನ್ನು ಕೊಡಿಸಿದ್ದಾರೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದರ ತನಿಖೆ ಆಗಬೇಕು ಅಂಥೇಳಿ ಟಿ ಜಯಂತ್ ಹೇಳ್ತಾ ಇರುವಂಥದ್ದು. ಡೀಟೇಲ್ಸ್ ಕೊಡೋದಕ್ಕೆ ಸುಖಪಾಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಈ ಬುರುಡೆ ಪ್ರಕರಣ ಒಂದು ಷಡ್ಯಂತ್ರ, ಪಿಥೂರಿ, ಧರ್ಮಸ್ಥಳಕ್ಕೆ ಮಸಿ ಬಳಿಯೋದಕ್ಕೆ ಮಾಡಿಕೊಂಡಂತಹ ಒಂದು ಹುನ್ನಾರ ಅಂತ ಗೊತ್ತಾಗಿತ್ತು SIT ತನಿಖೆಯ ಮೂಲಕ. ಈಗ ಚಿನ್ನಯ್ಯ ಹೊರಬರ್ತಾ ಇದ್ದ ಹಾಗೆ ಇದು ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಅಟೆನ್ಷನ್ ಡೈವರ್ಷನ್ ಕೆಲಸ ಆಗ್ತಾ ಇದೆಯಾ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ? ಖಂಡಿತ ಪ್ರೇಮ್, ಈ ಬುರುಡೆ ಷಡ್ಯಂತರ ಪ್ರಕರಣದ ಆರೋಪಿಯಾಗಿರುವಂಥ ಚಿನ್ನಯ್ಯ ಯಾವಾಗ ಜೈಲಿನಿಂದ ಹೊರಗೆ ಬಂದ ಆ ಬಳಿಕ ಆತ ನೇರವಾಗಿ ಹೋಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಟ್ಟಿರುವಂಥದ್ದು. ನನಗೆ ಬುರುಡೆ ಗ್ಯಾಂಗ್ನ ಪ್ರಮುಖರಾಗಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣರ್, ವಿಠಲ್ ಗೌಡ, ಜಯಂತ್ ಟಿ, ಅದರ ಜೊತೆಗೆ ಯೂಟ್ಯೂಬರ್ MD ಸಮೀರ್, ಇವರಿಂದ ನನಗೆ ಮುಂದಿನ ದಿನಗಳಲ್ಲಿ ನನಗೂ ಹಾಗೂ ನನ್ನ ಪತ್ನಿಗೆ ಜೀವ ಬೆದರಿಕೆ ಇದೆ, ಹಾಗಾಗಿ ರಕ್ಷಣೆ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಆ ದೂರನ್ನು ಬೆಳ್ತಂಗಡಿ ಪೊಲೀಸರು ಸ್ವೀಕಾರ ಮಾಡಿದರೆ ಅದರ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಒಂದೇ ದಿನದಲ್ಲಿ ಈ ಒಂದು ಪ್ರಕರಣದಲ್ಲಿ ದೂರನ್ನು ಕೊಟ್ಟಿರುವಂತಹ ಸ್ಥಾನದಲ್ಲಿರುವಂಥ ಜಯಂತ್ ಟಿ ಏನಿದ್ದಾರೆ, ಅವರು ನೇರವಾಗಿ ಮುಖ್ಯಮಂತ್ರಿ ಮತ್ತು DGPಗೆ ಒಂದು ಪತ್ರ ಬರೀತಾರೆ. ಈಗಾಗಲೇ ಚಿನ್ನಯ್ಯ ಹೇಳಿರುವಂಥ ಏನು ದೂರಿದೆ, ಇದು ಯಾರೋ ಒಂದು ಬೇರೆಯವರು ಮಾಡಿಸಿರುವುದು ಆತನ ಮೂಲಕ, ಹಾಗಾಗಿ ಅದನ್ನು ತನಿಖೆ ಮಾಡಬೇಕು. ಜೊತೆಗೆ ಆತನಿಗೆ ಗನ್ಮ್ಯಾನ್ ಸಮೇತವಾಗಿ ರಕ್ಷಣೆಯನ್ನು ಕೊಡಬೇಕು, ಆತನಿಗೆ ಮತ್ತು ಆತನ ಕುಟುಂಬದವರಿಗೆ ಅನ್ನುವಂಥದ್ದನ್ನು ಆತ ಈಗ ಜಯಂತ್ ಟಿ ಮುಖ್ಯಮಂತ್ರಿ ಮತ್ತು DGPಗೆ ಕೊಟ್ಟಿರುವಂಥ ಪತ್ರದಲ್ಲಿ ತಿಳಿಸಿರುವಂಥದ್ದು. ಚಿನ್ನಯ್ಯ ಈಗ 2 ದಿನಕ್ಕೊಮ್ಮೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ನ್ಯಾಯಾಲಯ ಆದೇಶದಲ್ಲಿ ಕೊಟ್ಟಿದೆ. ಹಾಗಾಗಿ ಆತ ಉಜಿರೆಯಲ್ಲೇ ಉಳಿದುಕೊಂಡಿರುವಂಥದ್ದು. ಹಾಗಾಗಿ ಅಲ್ಲಿಗೆ ಹೋಗಿ ಬರುವಂಥ ಸಂದರ್ಭದಲ್ಲಿ, ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಆತನಿಗೆ ಜೀವ ಬೆದರಿಕೆ ಇದೆ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಆದರೆ ಈಗ ಅದಕ್ಕೆ ಪೂರಕವಾಗಿ ಜಯಂತ್ ಟಿ ಹೇಳ್ತಾ ಇರುವಂಥದ್ದು, ಆತನಿಗೆ ಗನ್ಮ್ಯಾನ್ ಕೊಡಬೇಕು, ಆತನ ಹಿಂದೆ ಯಾರೋ ಈ ರೀತಿಯಾದಂಥ ಕೃತ್ಯವನ್ನು ಮಾಡಿ ನಮ್ಮ ಮೇಲೆ ಆರೋಪ ಬರುವಂಥ ರೀತಿಯಲ್ಲಿ ದೂರನ್ನು ಕೊಡಿಸಿದ್ದಾರೆ, ಅದನ್ನು SIT ಅವರು ತನಿಖೆ ಮಾಡಬೇಕು ಅನ್ನುವಂಥ ಒಂದು ಆಗ್ರಹ ಮಾಡೋದ್ರ ಮೂಲಕ ಈಗ ಮುಖ್ಯಮಂತ್ರಿ ಹಾಗೂ DGP ಅವರಿಗೆ ಈ ಒಂದು ಪತ್ರವನ್ನ ಬರೆದು ಕಳಿಸಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.